ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಉತ್ತರ ಕರ್ನಾಟಕದ ರಾಜಧಾನಿ ಬೆಳಗಾವಿ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ದಿನೇ ದಿನೇ ಒಂದಿಲ್ಲೊಂದು ಕಾರಣಕ್ಕೆ ಸದಾ ಸುದ್ದಿಯಲ್ಲಿ ಇರುತ್ತೆ. ಲೇಟೆಸ್ಟ್ ಸುದ್ದಿ ಏನಪ್ಪಾ ಅಂದ್ರೆ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ಭೇಟಿ ಕೊಟ್ಟು ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಆವರಣದ ದುಸ್ಥಿತಿಯನ್ನ ಬಯಲಿಗೆ ಎಳೆದಿದ್ದಾರೆ. ಅಷ್ಟಕ್ಕೂ ಇಂದು ಮಧ್ಯಾಹ್ನ ಆಕಸ್ಮಿಕವಾಗಿ ಭೇಟಿ ಕೊಟ್ಟು ಈ ಆಸ್ಪತ್ರೆಯ ಆವರಣಕ್ಕೆ ಭೇಟಿ ಕೊಟ್ಟಿದ್ದ ತಡ ಕಟ್ಟಡಕ್ಕೆ ಹೊಂದಿಕೊಂಡಂತೆ ಇಲಿ ಕಸದ ರಾಶಿಗಳ ಜೊತೆಗೆ ಸತ್ತ ಇಲಿಗಳ ವಾಸನೆಯಿಂದ ಇಡೀ ಕಟ್ಟಡ ಹಾಗೂ ಕಿಟಕಿಗೆ ಹೊಂದಿಕೊಂಡಿರುವ ಕೊಠಡಿಯ ಒಳಗಡೆ ಮಲಗಿರುವ ಆರೈಕೆ ಪಡೆಯುತ್ತಿರುವ ರೋಗಿಗಳಿಗೂ ಕೂಡ ಈ ಕೊಳೆತ ವಾಸನೆ ಬಡಿತಾ ಇದೆ. ಆದರೂ ಕೂಡ ಇಲ್ಲಿನ ವೈದ್ಯರು ಸಿಬ್ಬಂದಿಗಳು ಗೊತ್ತಿದ್ದು ಕೂಡ ತನ್ನ ಪಾಡಿಗೆ ವಾಸನೆಯಲ್ಲಿ ಕೆಲಸ ಮಾಡುವ ಪರಿಸ್ಥಿತಿ ಬಂದಿದೆ. ಇನ್ನೊಂದು ಕಡೆ ಈ ಆಸ್ಪತ್ರೆಯಲ್ಲಿ ಬಹುತೇಕ ಕಡೆ ಸ್ವಚ್ಛತೆ ಎನ್ನುವುದೇ ಮರೀಚಿಕೆಯಾಗಿದ್ದು ದಿಕ್ಕಿ ತೋಚದಂತಾಗಿದೆ. ಇನ್ನು ಇಲ್ಲಿನ ಬೆಳಗಾವಿ ಜಿಲ್ಲಾ ಆಸ್ಪತ್ರೆಯ ಸರ್ಜನ್ ವಿಠಲ್ ಶಿಂದೆ ಅವರಿಗೆ ಈ ಸಮಸ್ಯೆ ಬಗ್ಗೆ ಕೇಳಿದ್ರೆ ಮುಂದೆ ಈ ರೀತಿ ಆಗದಂತೆ ಎಚ್ಚರಿಕೆ ವಹಿಸ್ತೀವಿ, ಕೂಡಲೇ ಕ್ರಮ ಕೈಗೊಳ್ತೀವಿ ಎಂದಿದ್ದಾರೆ. ಇನ್ನೊಂದು ಕಡೆ ಇಲ್ಲಿನ ಮೇಲ್ವಿಚಾರಕರು ಸಿಬ್ಬಂದಿಗಳ ಕೊರತೆ ಬಗ್ಗೆ ಮಾತನಾಡಿದ್ದಾರೆ. ಆದ್ದರಿಂದ ಈ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಆರೋಗ್ಯ ಇಲಾಖೆ ಸಚಿವರ ಆಪ್ತ ಸಹಾಯಕರ ಗಮನಕ್ಕೆ ತೆಗೆದುಕೊಂಡು ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವೀಕ್ಷಕರೇ, ವಿಶೇಷವಾಗಿ ಒಂದ್ ರೀತಿ ಈಗ ನಾನು ಬಂದಿರತಕ್ಕಂಥದ್ದು ಒಂದ್ ರೀತಿ ಬೆಳಗಾವಿ ಒಂದ್ ರೀತಿ ಜಿಲ್ಲಾಸ್ಪತ್ರೆಗೆ ಬಂದಿದ್ದೀನಿ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಆರೋಗ್ಯ ಸಾಕಷ್ಟು ಬೇರೆ ಬೇರೆ ತಾಲೂಕುಗಳಿಂದ ಮತ್ತೆ ವಿವಿಧ ಕಡೆಯಿಂದ ಒಂದ್ ರೀತಿ ಪೇಷಂಟ್ಗಳು ಬರ್ತಾರೆ, ರೋಗಿಗಳು ಬರ್ತಾರೆ. ಆದ್ರೆ ಇಲ್ಲಿ ಕಸ ಅನ್ನೋದ ಒಂದ್ ರೀತಿ ಮರೀಚಿಕೆ ಆಗಿದೆ. ವಿಶೇಷವಾಗಿ ಸಾಕಷ್ಟು ಒಂದ್ ರೀತಿ ಸಾಕಷ್ಟು ಗಬ್ಬೆದ್ದು ನಾರುತ್ತಿದೆ ಒಂದ್ ರೀತಿ ಇಲ್ಲಿರ್ತಕ್ಕಂಥ ಆವರಣ. ವಿಶೇಷವಾಗಿ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ಈ ಕಡೆ ಬರ್ರಿ, ಹಿಂಗ್ ಬರ್ರಿ, ಆ ಕಡೆ ಹೋಗ್ರಿ, ಈ ಕಡೆ ಈಗ ನಾನು ನೇರವಾಗಿ ತೋರಿಸ್ತಾ ಇದ್ದೀನಿ. ವೀಕ್ಷಕರೇ, ಸಾಕಷ್ಟು ಒಂದ್ ರೀತಿ ಇಲ್ಲಿ ಯಾವುದೇ ರೀತಿ ಸ್ವಚ್ಛತೆ ಇಲ್ಲ ಏನ್ರಿ, ಸ್ವಚ್ಛತೆ ಇಲ್ಲ. ಮತ್ತೆ ಇನ್ನೊಂದ್ ರೀತಿ ಏನಪ್ಪಾ ಅಂತಂದ್ರೆ ನೋಡಿ, ಈ ರೀತಿ ಎಲ್ಲ ಸತ್ತಿರ್ತವೆ ಆಯ್ತಾ. ವಿಶೇಷವಾಗಿ ಈ ರೀತಿ ಸಾಕಷ್ಟು ಇಲಿಗಳು ಎಲ್ಲ ಸತ್ತಿರ್ತವೆ. ಇಂಥದ್ರಲ್ಲಿ ಇಲ್ಲಿ ಯಾವ ರೀತಿ ಸಾಧ್ಯ, ಏನು ಆ ಪೇಷಂಟ್ಗಳಿಗೆ ಒಂದ್ ರೀತಿ ಯಾವ ರೀತಿ ಸಾಧ್ಯ ಅಂತಕ್ಕಂಥದ್ದೇ ಗೊತ್ತಾಗ್ತಾ ಇಲ್ಲ. ಚಿಕಿತ್ಸೆ ಓಕೆ ಕೊಡ್ಲಿ, ಆದ್ರೆ ಸ್ವಚ್ಛತೆ ಇಟ್ಕೋಬೇಕಾದ್ರೆ ಇಲ್ಲಿರ್ತಕ್ಕಂಥ ಕರ್ತವ್ಯ ತಾನೇ. ಏನ್ ಮಾಡ್ತಾ ಇದೆ ಇಲ್ಲಿರ್ತಕ್ಕಂಥ ಸ್ವಚ್ಛತೆ ಇದಾಗ ಇಲ್ಲಿತ್ತಂತ ಡಾಕ್ಟರ್ಸ್ ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದೇ ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರೆ ನೋಡಿ ಈ ಸ್ಟೋರಿನ. ಕಿಟಕಿಗಳು ಇರ್ತವೆ, ಇಲ್ಲೇ ಈ ರೀತಿ ಎಲ್ಲ ಸ್ವಚ್ಛತೆ ಇಲ್ಲ, ಯಾತದಿಲ್ಲ, ಈ ರೀತಿ ವಾಸನೆಯುಕ್ತ ಪ್ರಾಣಿಗಳನ್ನ ಬಿಸಾಕ್ತಾರೆ. ಯಾವ ರೀತಿ ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಇಲ್ಲಿರ್ತಕ್ಕಂಥ ಡಾಕ್ಟರ್ಗಳಿಗೆ ದಯವಿಟ್ಟು ಬುದ್ಧಿ ಹೇಳಿ, ದಯವಿಟ್ಟು ಆ ಜನರ ಆರೋಗ್ಯನ ಸಂರಕ್ಷಣೆ ಮಾಡಿ ಅಂತ ಹೇಳ್ಬಿಟ್ಟು ಮಾನ್ಯ ದಿನೇಶ್ ಗುಂಡೂರಾವ್ ಅವ್ರಿಗೆ ಈ ವರದಿನ ಟ್ವೀಟ್ ಮಾಡ್ತಾ ಇದ್ದೀನಿ. ನೋಡಿ ಅಲ್ಲ, ಇಲ್ಲಿ ನೋಡಿ ಬರ್ರಿ ವೀಕ್ಷಕರೇ. ಸಾಹೇಬ್ರದ್ದು ಹೇಳಿಕೆ ತಗೊಂಡಿದೀವಿ, ನೀವು ಅದನ್ನ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನಿಮ್ಮ ಹೆಸರೇನಂದ್ರೆ? ಆಯ್ತಾಯ್ತು, ಓಕೆ. ವೀಕ್ಷಕರೇ, ಈಗ ಶಿಂದೆ ಸಾರು ಹೇಳಿದಾರೆ. ವಿಶೇಷವಾಗಿ ಇಲ್ಲಿರ್ತಕ್ಕಂಥ ಸೂಪರ್ವೈಸರ್ ಬಂದವ್ರೆ. ನೋಡಿ ವೀಕ್ಷಕರೇ, ಈ ರೀತಿ ಬಿಡ್ರಿ, ನಿಮ್ದಲ್ಲ, ನಮ್ ಮಾಡ್ಕತೀವಿ. ಈ ಕಡೆ ಬರ್ರಿ, ನೀವು ನಮ್ಗೆ ಯಾಕಿದ್ ಮಾಡ್ತೀರಾ? ಸ್ಟಾರ್ಟ್. ವೀಕ್ಷಕರೇ ನೋಡಿ, ಈ ಒಂದು ಬೆಳಗಾವಿ ಜಿಲ್ಲಾ ಹಾಸ್ಪಿಟಲ್ ಅಲ್ಲಿ ಈ ರೀತಿ ಆಗ್ಬಿಟ್ರೆ ಹೆಂಗೆ? ಪಕ್ಕದಲ್ಲೇ ಸಾಕಷ್ಟು ಕಿಟಕಿಗಳು ಇರ್ತವೆ, ಕಿಟಕಿಗಳಲ್ಲಿ ಪೇಷಂಟ್ಗಳು ಇರ್ತವೆ. ಇಂಥ ಸಂದರ್ಭದಲ್ಲಿ ಯಾವ ರೀತಿ ಸಾಧ್ಯ? ಇಲ್ಲಿ ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದೆ. ದಿನೇ ದಿನೇ ನೋಡಿ ಇಲಿಗಳು ಸಾಯ್ತವೆ, ಇಲಿಗಳು ಆಯ್ತಾ, ಸಾಕಷ್ಟು ವಾಸನೆ ಬೆಳಿರ್ತವೆ. ಈ ರೀತಿ ಪೇಷಂಟ್ಗಳಿಗೆ ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ ಸಾಧ್ಯ ಅಂತದೇ ಗೊತ್ತಾಗ್ತಾ ಇಲ್ಲ. ಈ ಕಡೆ ನೋಡಿ ಆಯ್ತಾ. ಈಗ ಇರ್ತಕ್ಕಂಥ ನೋಡಿ, ಇಲ್ಲಿ ಇವ್ರು ಬಂದವ್ರೆ, ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಏನ್ ಮಾಡ್ತಾವ್ರೆ, ಡಾಕ್ಟರ್ಗಳು ಏನ್ ಮಾಡ್ತಾವ್ರೆ, ಸ್ವಚ್ಛತೆ ಇಲಾಖೆಯವ್ರು ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದೇ ಪ್ರಶ್ನೆ. ಈಗ ಈ ಒಂದು ಬೆಳಗಾವಿ ಸರ್ಕಾರಿ ಸಿವಿಲ್ ಹಾಸ್ಪಿಟಲ್ಗೆ ಸಂಬಂಧಿಸಿದ ಸ್ವಚ್ಛತೆಗೆ ಸಂಬಂಧಿಸಿದ ಶಿಂದೆ ಸಾಹೇಬರು ಸಿಕ್ಕಿದ್ದಾರೆ. ಬನ್ನಿ, ಇವ್ರೇನ್ ಹೇಳ್ತಾರೆ ಈ ಬಗ್ಗೆ ಸಮಗ್ರವಾಗಿ ಚರ್ಚೆ ಮಾಡೋಣ. ಸರ್ ನಮಸ್ತೆ. ಸಾಕಷ್ಟು ಈ ಒಂದು ಆವರಣದಲ್ಲಿ ಸಾಕಷ್ಟು ಸ್ವಚ್ಛತೆ ಅನ್ನೋದೇ ಮರೀಚಿಕೆ ಆಗಿದೆ. ಸಾಕಷ್ಟು ಒಂದ್ ರೀತಿ ಪೇಷಂಟ್ಗಳಿಗೆಲ್ಲ ತೊಂದರೆ ಆಗಲ್ಲ ಸರ್. ಈ ರೀತಿ ಯಾವುದೇ ಇದ್ರೂ ಕೂಡ, ಈಗ ಸಣ್ಣ ಪುಟ್ಟ ಇದ್ರೂ ಕೂಡ ನಾವು ಅಲ್ಲಿ ಗಮನಕ್ಕೆ ತರ್ತೀವಿ. ನಮ್ಮಲ್ಲಿ ಸ್ಟಾಫ್ ಇದ್ದಾರೆ. ಸೊ ಅವ್ರು ಮತ್ತೆ ಏನಾದ್ರು ಇದ್ರೂ ಕೂಡ ಅದನ್ನು ಸ್ವಚ್ಛತೆ ಮಾಡಿಕೊಂಡು ಸಾರ್ವಜನಿಕರು ಉತ್ತಮವಾಗಿರ್ತ ಸೇವೆಯನ್ನು ಕೊಡ್ತೀವಿ. ಸರ್, ಕಿಟಕಿ ಪಕ್ಕದಲ್ಲೇ ಈ ರೀತಿ ಎಲ್ಲ ಸ್ವಚ್ಛತೆ ಇದೆ, ಪ್ರಾಣಿಗಳು ಸತ್ತೋಗಿದೆ ಸರ್. ಇಲ್ಲಿ ಅದು ಹಳಿ ಬಿಲ್ಡಿಂಗ್ ಇರೋದ್ರಿಂದ ಅಲ್ಲಲ್ಲಿ ಈಗ ಅವು ರಾತ್ರಿದು ಬರ್ತಿರ್ತವೆ. ತಕ್ಷಣ ಅವನು ಏನಾದ್ರು ಬಂದು ಗಮನಕ್ಕೆ ಬಂದ್ರು ಕೂಡ ಮಾಡ್ತಿದ್ರೆ, ನೀವು ಕೂಡ ಗಮನಕ್ಕೆ ತಂದಿದ್ರೆ ಅವ್ನು ಮಾಡೋದನ್ನೇ ಸ್ವಚ್ಛತೆ ಮಾಡಿಸಿ ಕ್ಲೀನ್ ಮಾಡಿಸ್ಕೊಂಡು ವ್ಯವಸ್ಥೆ ಮಾಡ್ತಾ ಇದ್ವಿ. ಇಲ್ಲಿ ವಿಮ್ಸ್ ಒಂದು ನ್ಯೂಸ್ ಮಾಡಕ್ ಬಂದಿದೆ. ಸುತ್ತಮುತ್ತ ಆವರಣದಲ್ಲೆಲ್ಲ ಬರೀ ಸ್ವಚ್ಛತೆ ಅನ್ನೋದು ಮರೀಚಿಕೆ ಆಗಿದೆ ಸರ್. ಬರೀ ಕಸ ಮತ್ತೆ ಇವು ಇಲಿ ಪಲಿಗೆ ಹೆಗ್ಣಗಳೆಲ್ಲ ಸತ್ತಿದಾವೆ ಸರ್ ಇಲ್ಲಿ ಬೆಳಗಾವಿ. ಹಾಗಾಗಿ ಇದನ್ನ ಇವ್ರು ಕೇಳಿದ್ರೆ ಸಿಬ್ಬಂದಿಗಳ ಕೊರತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೆ ಅಲ್ಲ ಸರ್, ಈ ರೀತಿ ಅಕ್ಕಪಕ್ಕ ಪೇಷಂಟ್ಗಳು ಮಲಗಿರ್ತವೆ, ಮತ್ತೆ ಇಲ್ಲೇ ಸ್ವಚ್ಛತೆ ಎಲ್ಲ ಮರೀಚಿಕೆ ಆಗಿದೆ. ಅಲ್ಲಿ ಪೇಷಂಟ್ಗಳಿಗೂ ವಾಸನೆ ಬಡಿತಾ ಇರುತ್ತೆ. ಯಾವ ರೀತಿ ಸಾಧ್ಯ ಸರ್ ಈ ರೀತಿ ಆಗ್ಬಿಟ್ರೆ ನಿಮ್ಮ ಆರೋಗ್ಯ ಇಲಾಖೆ?
ಅದೇ ಹೇಳ್ತೀನಿ ಕ್ಲಿಯರ್ ಮಾಡೋಕ್ಕೆ. ಅದನ್ನ ನೋಡಿ ಸರ್, ದಯವಿಟ್ಟು ಇದನ್ನ ವರದಿನೂ ಬೆಳಕು ಚೆಲ್ತಾ ಇದ್ದೀನಿ. ಇದು ಒಂದ್ ರೀತಿ ಬೆಳಗಾವಿ ಜಿಲ್ಲಾಸ್ಪತ್ರೆ ಸಿವಿಲ್ ಹಾಸ್ಪಿಟಲ್ ಒಂದ್ ರೀತಿ ಆವರಣದಲ್ಲಿದ್ದೇನೆ. ಇದು ಎಂಟ್ರೆನ್ಸ್ ಕ್ಲಬ್ ರೋಡ್ ಇಂದ. ವಿಶೇಷವಾಗಿ ಈಗ ನೋಡಿ, ಸಾಕಷ್ಟು ಒಂದ್ ರೀತಿ ಕಸ ಇದೆ ಇಲ್ಲೆಲ್ಲ. ವಿಶೇಷವಾಗಿ ಕಸ ನೋಡಿ ಇಲ್ಲೆಲ್ಲ ಈ ರೀತಿ ಎಲ್ಲ ಸತ್ತಿರ್ತವೆ. ಇಂಥ ಸಂದರ್ಭದಲ್ಲಿ ಪಕ್ಕದಲ್ಲೇ ಒಂದ್ ರೀತಿ ಕಿಟಕಿಗಳು ಇರ್ತವೆ. ವಿಶೇಷವಾಗಿ ಇಲ್ಲಿ ಒಂದ್ ರೀತಿ ಪೇಷಂಟ್ಗಳೆಲ್ಲ ಮಲಗಿರ್ತಾರೆ. ಇಂಥ ಸಂದರ್ಭದಲ್ಲಿ ಸಾಕಷ್ಟು ಗಬ್ಬೆದ್ದು ನಾರ್ತಾ ಇದೆ, ನಮ್ಗೆ ನಿಲ್ಲಕ್ ಆಗ್ತಾ ಇಲ್ಲ. ಇಂಥ ಸಂದರ್ಭದಲ್ಲಿ ಇಲ್ಲಿ ಅಡ್ಮಿಟ್ ಆಗೋವೆಲ್ಲ ಒಂದ್ ರೀತಿ ಪೇಷಂಟ್ಗಳ ಆರೋಗ್ಯ ಪರಿಸ್ಥಿತಿ ತುಂಬಾ ಸೂಕ್ಷ್ಮವಾಗಿರುತ್ತೆ. ಆದಾಗ್ಯೂ ಸಹ ಇಲ್ಲಿಂದ ವಾಸನೆಯ ದುಷ್ಪರಿಣಾಮದಿಂದ ಯಾವ ರೀತಿ ಸಾಧ್ಯ ಅವರು ಗುಣಮುಖರಾಗೋದಕ್ಕೆ, ಮತ್ತೆ ಯಾಕೆ ಒಂದ್ ರೀತಿ ಸ್ವಚ್ಛತೆ ಸೌಲಭ್ಯ ಕೈಗೊಂಡಿಲ್ಲ, ಒಂದ್ ರೀತಿ ಸ್ವಚ್ಛತೆ ಯಾಕೆ ಮಾಡಿಲ್ಲ ಅಂತಕ್ಕಂಥದ್ದೇ ಗೊತ್ತಾಗ್ತಿಲ್ಲ. ದಿನನಿತ್ಯ ಸಾಕಷ್ಟು ಪ್ರಾಣಿಗಳು, ವಿಶೇಷವಾಗಿ ಇಲ್ಲಿ ಇರ್ತಕ್ಕಂಥ ಇಲಿ ಹೆಗ್ಣಗಳು ಸಾಯ್ತವೆ. ಅದನ್ನ ಹೊಡೆದ್ಬಿಟ್ಟು ಹಿಂಗ್ ಹಾಕ್ಬಿಡ್ತಾರೆ ಇಲ್ಲಿ, ಆಯ್ತಾ. ಹಾಗಾಗಿ ದಯವಿಟ್ಟು ಇನ್ಮೇಲಾದ್ರೂ ಸಹ ಮಾನ್ಯ ಆರೋಗ್ಯ ಇಲಾಖೆ ಸಚಿವರ ಗಮನಕ್ಕೆ ತಗೊಬರ್ತೀನಿ. ದಯವಿಟ್ಟು ಇದನ್ನ ಸ್ವಚ್ಛತೆ ಆವರಣನ ಈ ಒಂದು ಏನು ಸರ್ಕಾರಿ ಆಸ್ಪತ್ರೆ ಆವರಣವನ್ನ ಸ್ವಚ್ಛತೆಯಾಗಿ ಇಟ್ಕೋಬೇಕು ಅಂತ ಹೇಳಿ. ಇನ್ನಾದ್ರೂ ಈ ಬಗ್ಗೆ ಕಾಯಕಲ್ಪ ಸಿಗುತ್ತಾ ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.